ನಮಸ್ಕಾರ. ನನ್ನ ಹೆಸರು ನঈಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ, ಬೆಳ್ತಂಗಡಿ ತಾಲೂಕು, ನಾರಾವಿ, ಪುತ್ತೂರು ಗ್ರಾಮ. ಇವತ್ತಿನ ಸಂಚಿಕೆಯಲ್ಲಿ ಮಾವಿನ ಎಲೆಯ ಕಷಾಯ ಏನೆಲ್ಲ ಲಾಭ ಸಿಗುತ್ತದೆ ತಿಳಿಸುತ್ತೇನೆ. ಮಾವಿನ ಎಲೆ ನಮ್ಮ ಸುತ್ತಮುತ್ತಲೂ ಎಲ್ಲ ಇರುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮಾವಿನ ಎಲೆಯ ಅನಾದಿ ಕಾಲದಿಂದ ಹಬ್ಬ ಹರಿದಿನದಲ್ಲಿ ನಡೆಯಬೇಕಾದರೆ ಮಾವಿನ ಎಲೆದ ತೋರಣ, ಮಾವಿನ ಎಲೆಯ ಟೊಂಗೆಯನ್ನು ತಂದು ಉಪಯೋಗಿಸುತ್ತೇವೆ. ಶುಭದ ಸಂಕೇತ, ಹಬ್ಬದ ಸಂಭ್ರಮದಲ್ಲಿ ಸಂಕೇತ. ನಾವು ಮಾವಿನ ಮರವನ್ನು ಸುತ್ತಮುತ್ತಲೂ ಯಾಕೆ ಬೆಳೆಸುತ್ತೇವೆ, ಅದರ ಮಹತ್ವ ಏನು? ಹಣ್ಣುಗಳನ್ನು ಉಪಯೋಗಿಸ್ತೇವೆ, ಕಾಯಿಗಳನ್ನು ಉಪ್ಪಿನಕಾಯಿ ಹಾಕುತ್ತೇವೆ. ನಮಗೆ ಇಷ್ಟೇ ಬಿಟ್ಟರೆ ಮಾವಿನ ಎಲೆಯನ್ನು ಏನು ಲಾಭ? ಇದರ ಪ್ರಪಂಚದ ಸಂಶೋಧನೆಗಳು ಮಾವಿನ ಎಲೆ ಮೇಲೆ ಆಗಿದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಮಾವಿನ ಎಲೆಯ ಕಷಾಯ ಮಾಡಿಕೊಂಡು ಕುಡಿಯುವುದರಿಂದ ಎಷ್ಟು ಬಗೆಯ ಕಾಯಿಲೆಗಳಿಗೆ ಇದು ಲಾಭದಾಯಕ ಎಂದು ತಿಳಿಸುತ್ತೇನೆ. ಡಯಾಬಿಟಿಸ್ ಇದ್ದವರು ಮಾವಿನ ಎಲೆಯ ಕಷಾಯ ಮಾಡಿಕೊಂಡು ಕುಡಿಯುವುದರಿಂದ ಗ್ಲೂಕೋಸ್ ನಿಯಂತ್ರಣ ಮಾಡುತ್ತದೆ. ಕ್ಯಾನ್ಸರ್ನಿಂದ ಬಳಲುತ್ತಿರುವವರು ಈ ಕಷಾಯವನ್ನು ಕುಡಿದರೆ ತುಂಬ ಲಾಭ. ತಲೆ ಕೂದಲುಗಳಿಗೆ ಹೆಚ್ಚು ಪೋಷಕಾಂಶ ನೀಡುತ್ತದೆ. ಕಣ್ಣುಗಳಿಗೆ ಬಹಳ ಲಾಭದಾಯಕ. ದೃಷ್ಟಿದೋಷದವರಿಗೆ ಬಹಳ ಲಾಭದಾಯಕ. ಅಧಿಕ ತೂಕ ಇದ್ದವರಿಗೆ ಲಾಭದಾಯಕ. ಹೃದಯ ಸಂಬಂಧ ಕಾಯಿಲೆಗಳಿಗೆ ಲಾಭದಾಯಕ. ನೆನಪಿನ ಶಕ್ತಿ ಕಳೆದುಕೊಳ್ಳುವವರಿಗೆ ತುಂಬಾ ಲಾಭದಾಯಕ. ಮಕ್ಕಳಿಗೆ ತುಂಬ ಲಾಭದಾಯಕ. ಅಜೀರ್ಣ ಸಂಬಂಧ ಕಾಯಿಲೆಗಳಿಗೆ ಮಾವಿನ ಎಲೆ ಕಷಾಯ ತುಂಬ ಲಾಭದಾಯಕ. ಹಾಗೆ ಎಲ್ಲ ಶ್ವಾಸಕೋಶ ಸಂಬಂಧಿಸಿದ ಕಾಯಿಲೆಗಳಿಗೆ ಲಾಭದಾಯಕ. ಪಿತ್ತದೋಷ ಇದ್ದವರಿಗೆ ಮಾವಿನ ಎಲೆ ಕಷಾಯ ತುಂಬ ಒಳ್ಳೆಯದು. ದೇಹದ ಯಾವುದೇ ಭಾಗದ ಗಾಯ ಆದರೆ ಈ ಕಷಾಯವನ್ನು ನಿರ್ವಹಿಸುತ್ತದೆ. ಈ ಕಷಾಯವು ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ ಇವುಗಳು ಮಾವಿನ ಎಲೆಯನ್ನು ಯಥೇಚ್ಛವಾಗಿ ಸಿಗುತ್ತದೆ. ಮೂತ್ರಕೋಶ ಮತ್ತು ಪಿತ್ತಕೋಶಗಳನ್ನು ಕ್ಲೀನ್ ಮಾಡುತ್ತದೆ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ 80ಕ್ಕಿಂತ ಹೆಚ್ಚು ಕಾಯಿಲೆಗಳು ಬರುತ್ತದೆ. 80ಕ್ಕಿಂತ ಹೆಚ್ಚು ಕಾಯಿಲೆ ಬರದಂತೆ ಮಾವಿನ ಎಲೆಯ ಕಷಾಯ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಯಥೇಚ್ಛವಾಗಿ ಸಿಗುತ್ತದೆ. ಸುಮಾರು 35ಕ್ಕಿಂತ ಹೆಚ್ಚು ಬಗೆಯ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಮಾವಿನ ಎಲೆಯಲ್ಲಿ ಇದೆ. ದಯಮಾಡಿ ಎಲ್ಲರೂ ಮಾವಿನ ಎಲೆಯ ಕಷಾಯವನ್ನು ಮಾಡಿ ಕುಡಿಯಿರಿ. ನಿಮಗೆ ಎಲ್ಲ ಕಾಯಿಲೆಗಳು ಹೋಗುತ್ತದೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ.